ರೋಟರಿ ಕ್ಲಬ್ ಬಂಟ್ವಾಳ ಲೊರೆಟಾ ಹಿಲ್ಸ್, ರೋಟರಿ ಕ್ಲಬ್ ಬಂಟ್ವಾಳ, ರೋಟರಿ ಕ್ಲಬ್ ಮೊಡಂಕಾಪು, ರೋಟರಿ ಕ್ಲಬ್ ಸಿದ್ದಗಟ್ಟೆ ಮಲ್ಗುಣಿ, ಅದೇ ರೀತಿ ರೋಟರಿ ಕ್ಲಬ್ ಮಂಗಳೂರು ಸೆಂಟ್ರಲ್ 5 ಕ್ಲಬ್ಗಳ ಒಕ್ಕೂಟಿಕೆಯಿಂದ ಇದೇ ಬರುವ 12ನೇ ತಾರೀಕಿನಂದು ಸಿದ್ದಕಟ್ಟೆ ಕೊಡಂಗೆ ಅಂತೇಳಿ ಅಲ್ಲಿ ವೀರ ವಿಕ್ರಮ ಜೋಡುಗರೆ ಕಂಬಳ ರೋಟರಿ ವತಿಯಿಂದ ನಡೆಯಲಿಕ್ಕಿದೆ. ಒಂದು ಹಂತ ಮೇಲೆ ಹೋಗಿದೆ. ಜೂನಿಯರ್ ಇದೆ, ಜೂನಿಯರಲ್ಲಿ ಹಗ್ಗ ಮತ್ತು ನೇಗೆ. ಇನ್ನು ಬರುವ ವರ್ಷದಲ್ಲಿ ಒಂದು ಸಂಪೂರ್ಣ ಕಂಬಳ ಮಾಡುವ ನಿರೀಕ್ಷೆ ಇದೆ, ಅದು ನೋಡೋಣ. ಇದು ನಮ್ಮ ರೋಟರಿ ಕ್ಲಬ್ 5 ಕ್ಲಬ್ಗಳು. ರೋಟರಿ ಕ್ಲಬ್ ಬಂಟ್ವಾಳ ಲೊರೆಟಾ ಹಿಲ್ಸ್, ರೋಟರಿ ಕ್ಲಬ್ ಬಂಟ್ವಾಳ, ರೋಟರಿ ಕ್ಲಬ್ ಮೊಡಂಕಾಪು, ರೋಟರಿ ಕ್ಲಬ್ ಸಿದ್ದಗಟ್ಟೆ ಪಾಲ್ಗುಡಿ ಮತ್ತು ರೋಟರಿ ಕ್ಲಬ್ ಮ್ಯಾಂಗ್ಳೂರ್ ಸೆಂಟ್ರಲ್. ಇದರ ಜೊತೆಯಲ್ಲಿ ನಾವು ವೀರ ವಿಕ್ರಮ ಕೊಡಂಗೆಯಲ್ಲಿ ನಾವು ಕಂಬಳವನ್ನು ಮಾಡ್ತಾ ಇದ್ದೇವೆ. ಅದರ ನೇತೃತ್ವವನ್ನು ನಾನು ವಹಿಸ್ತಾ ಇದ್ದೇನೆ. ಈಗ ಅಂತಾರಾಷ್ಟ್ರೀಯ ರೋಟರಿ ಸಂಸ್ಥೆ 1905ರಲ್ಲಿ ಅಮೆರಿಕದ ಚಿಕಾಗೋ ಪಟ್ಟಣದಲ್ಲಿ 4 ಸದಸ್ಯರಿಂದ ಗೆಳೆತನ ಮತ್ತು ಬಾಂಧವ್ಯಕ್ಕಾಗಿ ಸ್ಥಾಪನೆಗೊಂಡು ಈಗ ಬೃಹತ್ ಆಕಾರ ಬೆಳೆದು ನಿಂತಿದೆ. ರೋಟರಿ ಒಂದು ಜಾತ್ಯತೀತ, ಧರ್ಮಾತೀತ, ರಾಜಕೀಯೇತರ, ಗಡಿಮಿತಿ ಇಲ್ಲದ ಸೇವೆ ಸಂಸ್ಥೆ. ಪ್ರಸ್ತುತ 2020 ದೇಶಗಳಲ್ಲಿ 35,000ಕ್ಕಿಂತಲೂ ಹೆಚ್ಚಿನ ಸಂಖ್ಯೆಯ ಕ್ಲಬ್, ಸುಮಾರು 12 ಲಕ್ಷ ಸದಸ್ಯರು ಹೊಂದಿರುವಂತಹ ಸಂಸ್ಥೆಯಾಗಿ ಬೆಳೆದಿದೆ. ರೋಟರಿಯ ಪ್ರಮುಖ ಸಾಧನೆ ವಿಶ್ವದಿಂದ ಮಹಾಮಾರಿ ಪೋಲಿಯೋವನ್ನು ನಿರ್ಮೂಲನೆ. ಈಗ ಬರೀ 2 ದೇಶಗಳ ಬೆರಳೆಣಿಕೆಯ ಪ್ರಕರಣ ಮಾತ್ರ ಇವೆ. ಆರಂಭದ ದಿನಗಳಲ್ಲಿ ದೊಡ್ಡ ಪಟ್ಟಣಗಳಷ್ಟೇ ಸೀಮಿತವಾಗಿದೆ ಈ ಸಂಸ್ಥೆ. ಇತ್ತೀಚಿನ ದಿನಗಳಲ್ಲಿ ಗ್ರಾಮಾಂತರ ಪ್ರದೇಶಕ್ಕೂ ವಿಸ್ತರಿಸಲ್ಪಟ್ಟಿದೆ. ರೋಟರಿ ಸಂಸ್ಥೆಯ ಸಮಯ ಸಂದರ್ಭ ಅನುಗುಣವಾಗಿ ಬದಲಾವಣೆ ಹೊಂದಿಕೊಂಡು ಕಾರ್ಯ ನಡೆಸ್ತಾ ಇದೆ. ಇದರ ಅಂಗಸಂಸ್ಥೆಗಳಾಗಿ ರೋಟ್ರಾಕ್ಟ್, ಇಂಟರಾಕ್ಟ್ ಮತ್ತು ರೋಟರಿ ಗ್ರಾಮೀಣ ದಳ ಕಾರ್ಯವನ್ನು ನಡೆಸ್ತಾ ಇವೆ. ನಮ್ಮ ಬಂಟ್ವಾಳ ತಾಲೂಕಿನ ಗ್ರಾಮಾಂತರ ಪ್ರದೇಶದಲ್ಲಿರುವಂತಹ ರೋಟರಿ ಕ್ಲಬ್ ಲೊರೆಟಾ ಹಿಲ್ಸ್, ರೋಟರಿ ಕ್ಲಬ್ ಬಂಟ್ವಾಳ, ರೋಟರಿ ಕ್ಲಬ್ ಸಿದ್ದಕಟ್ಟೆ ಪಾಲ್ಗುಡಿ, ರೋಟರಿ ಕ್ಲಬ್ ಮೊಡಂಕಾಪು ಮತ್ತು ರೋಟರಿ ಕ್ಲಬ್ ಮಂಗಳೂರು ಸೆಂಟ್ರಲ್ ಅವರ ಆಶ್ರಯದಲ್ಲಿ ವೀರ ವಿಕ್ರಮ ಜೋಡಿಕೆರೆ ಕಂಬಳ ಸಮಿತಿ ಸಿದ್ದಕಟ್ಟೆ ಕೊಡಂಗೆ ಇವರ ಸಹಕಾರದೊಂದಿಗೆ ರೋಟರಿ ರಿಲೇ ಕಾಂಗ್ರೆಸ್ ಅವರ ಸಾರಥ್ಯದಲ್ಲಿ 2ನೇ ವರ್ಷದ ರೋಟರಿ ಕಂಬಳ ಅಕ್ಟೋಬರ್ 12 ಭಾನುವಾರ 2025ರಂದು ಸಿದ್ದಕಟ್ಟೆ ಕೊಡಂಗೆಯಲ್ಲಿ ನಡೆದಿದೆ. ಅವಿಭಾಜಿತ ದಕ್ಷಿಣ ಕನ್ನಡ ಜಿಲ್ಲಾ ಅತ್ಯಂತ ಜನಾನುರಾಗಿ ಗ್ರಾಮೀಣ ಕ್ರೀಡೆಗಳಲ್ಲಿ ಒಂದಾದ ಕಂಬಳ ಕ್ರೀಡೆಯು ಸುಮಾರು 900 ವರ್ಷಗಳ ಇತಿಹಾಸ ಹೊಂದಿದೆ. ಈ ಕ್ರೀಡೆಯನ್ನು ಪ್ರೋತ್ಸಾಹಿಸುವ ಉದ್ದೇಶದಿಂದ ಜೂನಿಯರ್ ಮತ್ತು ಸಬ್ ಜೂನಿಯರ್ ಕೋಣಗಳಿಗೆ ಹಗ್ಗ ಕಿರಿಯ, ನೇಗಿಲು ಕಿರಿಯ ಮತ್ತು ನೇಗಿಲು ಸಬ್ ಜೂನಿಯರ್ ವಿಭಾಗಗಳ ಸ್ಪರ್ಧೆಯನ್ನು ಏರ್ಪಡಿಸಿದ್ದೇವೆ. ಹಾಗೆ ಈ ಮುಖಾಂತರ ರೈತಾಪಿ ಜನರಿಗೆ ಸಣ್ಣ ಕೋಣಗಳನ್ನು ಸಾಕಿ ಸ್ಪರ್ಧೆಗೆ ಅವಕಾಶ ಕೊಟ್ಟಾಗ ಉತ್ತಮ ಪ್ರದರ್ಶನ ನೀಡಿದ ಕೋಣಗಳಿಗೆ ಹೆಚ್ಚಿನ ಬೆಲೆ ವಿಕ್ರಯವಾಗುವುದರಿಂದ ರೈತರಿಗೆ ಲಾಭಗೊಳಿಸಲು ಅವಕಾಶ ದೊರೆತಂತಾಗುವುದು. ಈ ಕಂಬಳದಲ್ಲಿ ಸುಮಾರು 170 ಜೊತೆ ಕೋಣಗಳು ಭಾಗವಹಿಸುವ ನಿರೀಕ್ಷೆ ಇದೆ. ಹಾಗೆ ರೋಟರಿ ಸಂಸ್ಥೆಯ ಬಗೆಗಿನ ಸಾರ್ವಜನಿಕ ಸದಾಭಿಪ್ರಾಯ ಬಿಂಬಿಸುವ ನಿಟ್ಟಿನಲ್ಲಿ ರೋಟರಿಯ ಚಿತ್ರಣವನ್ನು ಗ್ರಾಮಾಂತರ ಪ್ರದೇಶಗಳಿಗೆ ಹೆಚ್ಚು ತಿಳಿಸಿ ಸೇವಾ ಮನೋಭಾವವನ್ನು ಮೂಡಿಸಲು ಸಾಧ್ಯವಾಗುತ್ತದೆ. ಕಂಬಳ ಸಾಮಾಜಿಕ, ಧಾರ್ಮಿಕ ಮತ್ತು ಐತಿಹಾಸಿಕ ಕ್ರೀಡೆಯನ್ನು ಆಯೋಜಿಸುವ ಮುಖಾಂತರ ಗ್ರಾಮೀಣ ಪ್ರದೇಶದ ಜನರ ಮನವನ್ನು ಗೆಲ್ಲುವ ಮೂಲಕ ರೋಟರಿ ಸಂಸ್ಥೆಯ ದೇಹ, ಧೋರಣೆ ಹಾಗೂ ಸೇವಾ ಮನೋಭಾವನೆಯನ್ನು ಜನ ಮನಸ್ಸದಲ್ಲಿ ಬಿತ್ತಲು ಸಹಕಾರಿಯಾಗ್ತದೆ. ಇದರಿಂದ ಪ್ರೇರಣೆಗೊಂಡ ಜನರಿಂದ ಸಮಾಜಕ್ಕೆ ಇನ್ನಷ್ಟು ಪ್ರಯೋಜನವಾಗ್ತದೆ. ಕಂಬಳದ ಕರೆ ಉದ್ಘಾಟನೆಯನ್ನು ರೊಟೇರಿಯನ್ ಪದ್ಮರಾಜ್ ಬಳ್ಳಾಲ್ ಮಾವಂತೂರು ಇವರು ನೆರವೇರಿಸುತ್ತಾರೆ. ಕಂಬಳ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಬಂಟ್ವಾಳದ ಮಾನ್ಯ ಶಾಸಕರಾದ ಶ್ರೀಯುತ ರಾಜೇಶ್ ನಾಯ್ಕ್ ಉಳಪಾಡಿ ಗುತ್ತು ಇವರು ವಹಿಸಲಿದ್ದಾರೆ. ಕಾರ್ಯಕ್ರಮದ ಉದ್ಘಾಟನೆಯನ್ನು ರೋಟರಿ ಜಿಲ್ಲೆಯ 3181 ಜಿಲ್ಲಾ ಗವರ್ನರ್ ರೊಟೇರಿಯನ್ ರಾಮಕೃಷ್ಣ PK ರವರು ನಡೆಸಿಕೊಡಲಿದ್ದಾರೆ. ಅಲ್ಲದೆ ರೋಟರಿ ಜಿಲ್ಲೆಯ ಗಣ್ಯರಾದ
ರೊಟೇರಿಯನ್ PDG ಎನ್ ಪ್ರಕಾಶ್ ಕಾರನ್, ರೊಟೇರಿಯನ್ ಸತೀಶ್ ಬೋಳರ್ DGE ಮತ್ತು ರೊಟೇರಿಯನ್ ಯಶಸ್ವಿ ಎಸ್ ಸೋಮಶೇಖರ್ DGN, ಶ್ರೀಯುತ ಸಂದೀಪ್ ಶೆಟ್ಟಿ ಕೊಡಂಬು ಅಧ್ಯಕ್ಷರು ಕಂಬಳ ಸಮಿತಿ ಕೊಡಂಗೆ, ಶಶಿಧರ್ ಶೆಟ್ಟಿ ಕಾರ್ಯದರ್ಶಿ ಕಂಬಳ ಸಮಿತಿ ಕೊಡಂಗೆ, ಚಂದ್ರಶೇಖರ್ ಕೊಡಂಗೆ, ರೊಟೇರಿಯನ್ ಡಾಕ್ಟರ್ ಎ ಜಯಕುಮಾರ್ ಶೆಟ್ಟಿ, ರೊಟೇರಿಯನ್ ಉಮೇಶ್ ರಾವ್ ಮಿಜಾರು, ರೊಟೇರಿಯನ್ ಪದ್ಮನಾಭ ರೈ, ರೊಟೇರಿಯನ್ ಡಾಕ್ಟರ್ ಚೆನ್ನಗಿರಿ ಗೌಡ ಮತ್ತು 5 ಕ್ಲಬ್ಬಿನ ಅಧ್ಯಕ್ಷರು ಅತಿಥಿಗಳಾಗಿ ಭಾಗವಹಿಸುವರು. ಸಮಾರಂಭದಲ್ಲಿ ಅಧ್ಯಕ್ಷ ಶ್ರೀಯುತ ದೇವಿಪ್ರಸಾದ್ ಶೆಟ್ಟಿ ಬೆಳಪು, ಅಧ್ಯಕ್ಷರು ಜಿಲ್ಲಾ ಕಂಬಳ ಸಮಿತಿ. ಬಹುಮಾನ ವಿತರಣೆಯನ್ನು ಶ್ರೀ ಬಿ ರಮಣತ್ ರೈ, ಮಾಜಿ ಸಚಿವರು, ಕರ್ನಾಟಕ ಸರ್ಕಾರ. ಮುಖ್ಯ ಅತಿಥಿಗಳಾಗಿ ಶ್ರೀ ರೋಹಿತ್ ಹೆಗ್ಡೆ ಎರ್ಮಾಳು, ಗೌರವಾಧ್ಯಕ್ಷರು, ಜಿಲ್ಲಾ ಕಂಬಳ ಸಮಿತಿ. ಶ್ರೀ ಭಾಸ್ಕರ್ ಸುಬ್ಬಯ್ಯ ಕೋಟ್ಯನ್, ಅಧ್ಯಕ್ಷರು, ಜಿಲ್ಲಾ ಕಂಬಳ ಶಿಸ್ತು ಸಮಿತಿ. ಶ್ರೀ ಲೋಕೇಶ್ ಶೆಟ್ಟಿ ಮುತ್ತೂರು, ಕಾರ್ಯದರ್ಶಿ, ಜಿಲ್ಲಾ ಕಂಬಳ ಸಮಿತಿ ಮತ್ತು ರೊಟೇರಿಯನ್ ಎಲಿಯಸ್ ಸೈಂಟಿಸ್ಟ್ ಜೊತೆಯಲ್ಲಿರುವರು.